ಏನ್ ಮಾಡ್ತಿದ್ರ ಸರ್? ಓ, ಲೆಗ್ ಪೋಸ್. ಕಮಾನ್, 3, 2, 1, ಯಾ ಪೋಸ್. ಮೋಹನ್ ಸರ್ ಏನ್ ಮಾಡ್ತಿದ್ರ? ಮೋಹನ್ ಸರ್ ಬಸ್ ಕಾಯೋ ತರ. ಅದು ಹಂಗೆ. ಸೂಪರ್ ಸೂಪರ್. ಸೊ ನಮ್ಮ ಟೀಮ್ ಇವತ್ತು ಸ್ಟೇಜ್ ಮೇಲಿದೆ. ಸೊ ನೀವೆಲ್ಲರೂ ಗಮನಿಸಿರ್ಬೋದು, ಮಿಕಾ ಸಿಂಗ್ ಅವರು ಕನ್ನಡ ಹಾಡಿದರೆ, ಇದರ ಜೊತೆಗೆ ಹಿಂದಿ ಹಾಡಿದರೆ. ಮಿಕಾ ಸಿಂಗ್ ಅವರ ಯುನೀಕ್ ವಾಯ್ಸ್ ಅಲ್ಲಿ ಈ ಹಾಡನ್ನ ಹಾಡಿದ್ದಾರೆ. ತೆಲುಗು ಮತ್ತು ತಮಿಳ್ ವರ್ಷನ್ ಅನ್ನ ನಕಾಶ್ ಅಜೀಜ್ ಅವರು ಹಾಡಿದ್ದಾರೆ. ಮಲಯಾಳಂ ವರ್ಷನ್ ನ ಟಿಪ್ಪು ಅವರು ಹಾಡಿದ್ದಾರೆ. ಅಂಡ್ ಇದರ ಸಾಹಿತ್ಯ ಇದೆಯಲ್ಲ, ಅದು ಬಹಳ ಬಹಳ ಮುಖ್ಯ ಆಗುತ್ತೆ. ಸೊ ಕನ್ನಡದಲ್ಲಿ ಇದರ ಸಾಹಿತ್ಯವನ್ನ ಬರೆದಿರೋದು ಅಫ್ಕೋರ್ಸ್ ನಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರ್ ಅವರು. ತೆಲುಗು ಅಲ್ಲಿ ಇತ್ತೀಚೆಗಷ್ಟೇ ನಮ್ಮ ಭಾರತಕ್ಕೆ ಆಸ್ಕರ್ ಅನ್ನ ತಂದುಕೊಟ್ಟಂತಹ ಚಂದ್ರು ಬೋಸ್ ಅವರು ಈ ಸಾಹಿತ್ಯವನ್ನ ಬರೆದಿದ್ದಾರೆ. ತಮಿಳಲ್ಲಿ ಮದನ್ ಕರ್ಕಿ ಅವರು ಬರೆದಿದ್ದಾರೆ. ಹಿಂದಿಯಲ್ಲಿ ರಾಕಿಬ್ ಆಲಂ ಅವರು ಸಾಹಿತ್ಯವನ್ನ ಬರೆದಿದ್ದಾರೆ. ಮಲಯಾಳಂ ಅಲ್ಲಿ ಮನಕುಂಪು ಗೋಪಾಲ ಕೃಷ್ಣ ಸರ್ ಅವರು ಬರೆದಿದ್ದಾರೆ. ಬಟ್ ಈ ಒಂದು ಸಂತೋಷದ ಗಳಿಗೆಯಲ್ಲಿ, ಈ ಒಂದು ಸಂತೋಷದ ಕ್ಷಣದಲ್ಲಿ ಒಂದು ದುಃಖ ಏನಪ್ಪಾ ಅಂತಂದ್ರೆ, ಈ ಹಾಡಿನ ಬರೆದ ನಂತರ ಅಂದ್ರೆ ಮಾರ್ಚ್ 17ನೇ ತಾರೀಕು ಮಲಯಾಳಂ ಇಂಡಸ್ಟ್ರಿಯ ಅತಿ ದೊಡ್ಡ ಲಿರಿಕ್ ರೈಟರು ನಮ್ಮ ಮನಕುಂಪು ಗೋಪಾಲ ಕೃಷ್ಣ ಸರ್ ಅವರು ದೊಡ್ಡ ದೊಡ್ಡ ಸಿನಿಮಾಗಳಾಗಿರ್ಬೋದು, KGF ಆಗಿರ್ಬೋದು, ಬಾಹುಬಲಿ ಆಗಿರ್ಬೋದು, ಎಲ್ಲ ಸಿನಿಮಾಗಳ ಒಂದು ಲಿರಿಕ್ಸ್ ಅನ್ನ ಬರೆದಂತಹ ರೈಟರು ಅವರು ವಿಧಿವಶರಾಗಿದ್ದಾರೆ. ಬಟ್ ಈ ಕ್ಷಣ ಈ ಹಾಡಿನ ಲಾಂಚ್ ಅಲ್ಲಿ ನಾವು ಅವರಿಗೆ ಗೌರವ ಸಲ್ಲಿಸಿಲ್ಲ ಅಂದ್ರೆ ಇದು ನಿಜವಾಗ್ಲೂ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ನಮ್ಮ ತಂಡ ಸೇರಿದಂತೆ, ಯಾಕಂದ್ರೆ ನಾವು ಅಥವಾ ಪ್ರೇಮ್ ಸರ್ ಎಲ್ಲರೂ ಬಿಲೀವ್ ಮಾಡುವಂತ ಒಂದು ವಿಷಯ ಏನಂದ್ರೆ, ಸಾಹಿತ್ಯ ಬರವಣಿಗೆ ಸರಸ್ವತಿಯ ವರ. ಆ ವರಕ್ಕೆ ಯಾವುದೇ ರೀತಿಯ ಬಾರ್ಡರ್ನ ಅಡೆತಡೆಗಳಿರಬಾರ್ದು. ಆ ಬರಹಗಾರನಿಗೆ 1 ನಿಮಿಷದ ಒಂದು ಗೌರವವನ್ನ ಸೂಚಿಸಬೇಕಾಗಿ ಕೋರಿಕೆ, ಪ್ಲೀಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.